ಡಾಕ್ಯುಮೆಂಟ್ ಸೀಸ್ ಅಂತ ಆಗುತ್ತೆ, ಆಮೇಲೆ ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲಪ್ಪ ನಮ್ಗಂತೂ. ಕಲಬುರ್ಗಿ ಕಡೆ ಹೋಗೋಣ ರೀ. ಇಲ್ಲೂ ಕೂಡ ಬೆಸ್ಕಾಂನ AEE ಅಮೃತ್ ರಾವ್ ಯಲಾಲ್ಗೆ ಅಧಿಕಾರಿಗಳು ಬೆಳಬೆಳಗ್ಗೆ ಬಾಗ್ಲು ತಟ್ಟಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಮೃತ್ ಯಲಾಲ್ ಮನೆ ಸೇರಿ ಒಟ್ಟು 7 ಕಡೆ ರೈಡ್ ಮಾಡಿದ್ರು. ಅಮೃತ್ ಯಲಾಲ್ ಮನೆ, ಅಪಾರ್ಟ್ಮೆಂಟ್, ಅಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿನ ಫ್ಲಾಟ್ ಎಲ್ಲ ಕಡೆ ರೈಡ್ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಎಕರೆ ಜಮೀನನ್ನ ಹೊಂದಿದಾರಂತೆ ಇವರು ಅಮೃತ್ ರಾವ್ ಅವರು. ನಂದೂರು ಕೈಗಾರಿಕಾ ಪ್ರದೇಶದಲ್ಲಿ ಆಸ್ತಿಯನ್ನ ಹೊಂದಿದ್ದಾರೆ. ನೋಡ್ತಾರೆ ಅದು ಪಿತ್ರಾರ್ಜಿತ ಆಸ್ತಿಯಾ ಅಥವಾ ಹೆಂಡತಿ ಮನೆಯಿಂದ ಕೊಟ್ಟಿದ್ರಾ, ಇವರು ಸಂಪಾದನೆ ಮಾಡಿ ಗಳಿಸಿರುವಂತದ್ದ ಅಥವಾ ಲಂಚದಿಂದ ಬಂದಿರೋದಾ, ಎಲ್ಲದಕ್ಕೂ ಕೂಡ ನೋಡಿ ಅಲ್ಲಿ ಅಧಿಕಾರಿಗಳು ಮನೆಯೊಳಗೆ ಬೀಡು ಬಿಟ್ಟಿದ್ದಾರೆ. ಒಂದು ಒಳ್ಳೆ ಟೀಮ್ ಹೋಗಿದೆ ಇವತ್ತು ಎಲ್ಲ ಕಡೆ. ಸಿಸ್ಟಮ್ ಅನ್ನು ಇಟ್ಕೊಂಡು ಎಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ರೈಡ್ ಮಾಡಿದ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ ಎಷ್ಟು ಸಿಕ್ತು, ಯಾವುದಕ್ಕೆ ಸಂಬಂಧಪಟ್ಟಿದ್ದದು, ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದ, ಮತ್ತೊಂದ ಹಣ ಎಷ್ಟು ಸಿಕ್ತು, ಚಿನ್ನಾಭರಣ ಎಷ್ಟು ಸಿಕ್ತು, ಬೆಳ್ಳಿಯಲ್ಲೇ ದೇವ್ರ ಮನೆಯನ್ನ ತುಂಬಿಸ್ಬಿಟ್ಟಿದಾರಾ, ಅಡಿಗೆ ಮನೆಯನ್ನ ತುಂಬಿಸ್ಬಿಟ್ಟಿದಾರಾ, ಚಿನ್ನದಲ್ಲಿ ಗೋಡ್ರೆ ಈ ಒಂದು ಬೀರುಗಳನ್ನ ತುಂಬಿಸ್ಬಿಟ್ಟಿರ್ತಾರಾ, ಎಲ್ಲವನ್ನ ತೆಗಿತಾರೆ, ಕೆದಕ್ತಾರೆ. ಚೂರು ಸುಳಿವು ಬಿಟ್ಕೊಟ್ಟಿರಲ್ಲ, ಹಂಗ ಲಾಕ್ ಮಾಡ್ತಾರೆ. ಒಟ್ಟು ಧಾರವಾಡ, ರಾಯಚೂರು, ಚಿತ್ರದುರ್ಗ, ಕಲಬುರ್ಗಿ ಮತ್ತು ಶಿವಮೊಗ್ಗ ಇಷ್ಟೂ ಭಾಗದಲ್ಲಿ ಇವತ್ತು ಏಕಕಾಲದಲ್ಲಿ ರೈಡ್ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ACF ಕಿರಣ್ ಅಂತ, ಚಿತ್ರದುರ್ಗದಲ್ಲೂ ಕೂಡ ಚಿತ್ರದುರ್ಗದಲ್ಲಿ 2 ಕಡೆ ಒಬ್ರು ತೋಟಗಾರಿಕಾ ವಿವಿ ಪ್ರೊಫೆಸರ್ ಶಂಕರ್ ಅಂತ ಅವ್ರ ಮನೆ ಮೇಲೆ, ಜೊತೆಗೆ ಕಲಬುರ್ಗಿಯಲ್ಲಿ ಬೆಸ್ಕಾಂ AEE ಆಗಿರೋ ಅಮೃತ್ ರಾವ್ ಯಲಾಲ್ ಇವ್ರ ಮನೆ ಮೇಲೂ ಕೂಡ ಮತ್ತು ಆಫೀಸ್ಗಳ ಮೇಲೆ ರೈಡ್ ಮಾಡಿದ್ದಾರೆ. ಓಕೆ, ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಇಬ್ಬರ ಮನೆ ಮೇಲೂ ಕೂಡ ಲೋಕಾಯುಕ್ತ ರೈಡ್ ಮಾಡಿದೆ. ಪುಷ್ಪ DR ಅಂತ APMC ಅಡಿಷನಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ಕೊಂಡಿದ್ದಾರೆ. ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೇವಲ ಧಾರವಾಡ, ರಾಯಚೂರು, ಚಿತ್ರದುರ್ಗ, ಕಲಬುರ್ಗಿ, ಶಿವಮೊಗ್ಗದಲ್ಲಿ ಮಾತ್ರ ಅಲ್ಲ, ರಾಜಧಾನಿ ಬೆಂಗಳೂರನ್ನು ಬಿಟ್ಟಿಲ್ಲ. ಬೆಂಗಳೂರಿನಲ್ಲೂ ಕೂಡ PWD ನರೇಂದ್ರ ಅಂತ ಅವ್ರ ಮನೆ ಮೇಲೂ ಕೂಡ ರೈಡ್ ಮಾಡಿದ್ದಾರೆ. ಇವ್ರ ನಿವಾಸ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇದೆ. ಲೋಕಾಯುಕ್ತ SP ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ನರೇಂದ್ರ ಅವರ ಮನೆಗೆ ಅಕ್ಕಸಾಲಿಗರನ್ನ ಕರ್ಕ ಬಂದಿದ್ದಾರಂತೆ. ಲೆಕ್ಕ ಹಾಕಿ ಅಕ್ಕಸಾಲಿಗರನ್ನ ಕರ್ಕ ಬಂದ್ರೆ ಅಂದ್ರೆ ಅಲ್ಲಿ ಗ್ರಾಮ್ ಲೆಕ್ಕದಲ್ಲಿ ಸಿಕ್ಕಿಲ್ಲ ಚಿನ್ನ ಅಂತ ಅರ್ಥ. ಸಿಂಪಲ್. ಲೋಕಾಯುಕ್ತ ಪೊಲೀಸರು ಚಿನ್ನಾಭರಣವನ್ನ ಪತ್ತೆ ಮಾಡಿರೋ ಹಿನ್ನೆಲೆಯಲ್ಲಿ ಎಷ್ಟು ಇದೆಯಾ, ಅದಕ್ಕೆ ಯಾರು ಕೊಡ್ಸಿದ್ರು, ಗಿಫ್ಟ್ ಕೊಟ್ರಾ, ನಿಮ್ಮ ಆದಾಯದಲ್ಲೇ ತಗೊಂಡ್ರಾ, ನಿಮ್ಮ ಹೆಂಡತಿ ಮನೆಯವ್ರು ಗಿಫ್ಟ್ ಮಾಡಿದ್ದ, ನಿಮ್ಮ ಪಿತ್ರಾರ್ಜಿತವ, ನಿಮ್ಮ ತಾಯಿ ಮಾಡಿಸ್ಕೊಟ್ಟಿದ್ದ, ಅಥವಾ ಲಂಚದ ಹಣದಲ್ಲಿ ಮಾಡಿಸ್ಕೊಂಡಿದ್ದ, ಇವೆಲ್ಲವನ್ನು ಕೇಳ್ತಾರೆ. ಅಕ್ಕಸಾಲಿಗರನ್ನ ಮನೆ ಕರ್ಕೊಂಡು ಹೋಗಿದಾರಂತೆ. ಎಷ್ಟೆಷ್ಟು ಗ್ರಾಮ್ ಇದೆ ಅನ್ನೋದನ್ನ ಲೆಕ್ಕ ಹಾಕ್ತಾರೆ. ಅಪ್ಡೇಟ್ ಸಿಗ್ತಾ ಇದ್ದಂತೆ ನಿಮ್ ಗಮನಕ್ಕೆ ನಾವು ತರ್ತೀವಿ. ಇವತ್ತು ನಾವು 3 ಜನ ಆಫೀಸರ್ಸ್ ಮೇಲೆ ಅಕ್ರಮ ಆಸ್ತಿಗಳ ಕೇಸ್ ಮೇಲೆ ಸಂಬಂಧಪಟ್ಟ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಈ 3 ಆಫೀಸರ್ಸ್ ಹೆಸರುಗಳು ನರೇಂದ್ರ ಕುಮಾರ್, ಇವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ PWD ಇಲಾಖೆ, ಮತ್ತೆ ಪ್ರವೀಣ್ ಬಿ ಶ್ರೀಹರಿ, ಇವರು ಸೂಪರಿಂಟೆಂಡೆಂಟ್ ಇಂಜಿನಿಯರ್ KRDL, ಮತ್ತೆ ಪುಷ್ಪ DK, ಇವರು ಡೆಪ್ಯೂಟಿ ಡೈರೆಕ್ಟರ್ ಅಡ್ಮಿನ್ APMC. ಸೊ ಈ 3 ಜನರ ಆಫೀಸರ್ ಸಂಬಂಧಪಟ್ಟ ಆಸ್ತಿಗಳ ಬೇರೆ ಬೇರೆ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗೆ ಧ್ರುವ ನೀಡ್ತಾರೆ. ಧ್ರುವ, ರೈಡ್ ನ ಲೇಟೆಸ್ಟ್ ಅಪ್ಡೇಟ್ ಏನು, ಏನೇನ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದ್ರು ಹಂಚ್ಕೋಬೋದಾ ನಮ್ಮ ಜೊತೆಗೆ? ವಿದ್ಯಾ, ಮುಖ್ಯವಾಗಿ ಈಗ ರೈಡ್ ನಡೆದಂತಹ ಸಂದರ್ಭದಲ್ಲಿ ಈ ಪುಷ್ಪ ಏನಿದ್ದಾರೆ APMCಯ ಡೆಪ್ಯೂಟಿ ಡೈರೆಕ್ಟರ್, ಇವರ ಮನೆಯಲ್ಲಿ ಸುಮಾರು 1.5 kg ಚಿನ್ನ ಸಿಕ್ಕಿದೆ ಅಂತ ಮಾಹಿತಿ ಬರ್ತಾ ಇದೆ. ಅಲ್ಲದೆ ಒಂದಿಷ್ಟು ನಗದು ಸಿಕ್ಕಿದೆ, ಬೆಳ್ಳಿ ಸಿಕ್ಕಿದೆ. ಅನಂತರ ಅವರ ನಿವಾಸದಲ್ಲಿ ಈಗ ಸದ್ಯ ಅಕ್ಕಸಾಲಿಗರನ್ನ ಕರೆಸಿ ಅದರ ತೂಕ ಹಾಕ್ಲಿಕ್ಕೆ ಕೆಲಸ ಮೌಲ್ಯಮಾಪನ ಮಾಡಲಿಕ್ಕೆ ಈಗ ಅಧಿಕಾರಿಗಳು ಮುಂದಾಗಿದ್ದಾರೆ. ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ಗಮನಿಸ್ತಾ ಇರಬಹುದು ನೀವು. ಇದು ಡೆಪ್ಯೂಟಿ ಡೈರೆಕ್ಟರ್ ಪುಷ್ಪ, APMC ಯಲ್ಲಿ ಕೆಲಸ ಮಾಡೋ ಡೆಪ್ಯೂಟಿ ಡೈರೆಕ್ಟರ್ ಆಗಿ ಅವರ ಈ ಒಂದು ಬಿಲ್ಡಿಂಗ್ ನೀವು ಗಮನಿಸ್ತಿದ್ದಾರೆ ನೋಡಿ. ಸುಮಾರು ಈ ಬಿಲ್ಡಿಂಗ್ ನ ಒಟ್ಟು ಮೌಲ್ಯ 7 ಕೋಟಿ ಆಗುತ್ತಂತೆ. ನೀವು ಗಮನಿಸ್ತಾ ಇರಬಹುದು ಈ ಒಂದು ಬಿಲ್ಡಿಂಗ್ ನಲ್ಲಿ ಒಂದು ಅಕಾಡೆಮಿ ಫಾರ್ ಕಾಂಪಿಟೇಷನ್ ಎಕ್ಸಾಮಿನೇಷನ್ ಇದೆ, ಕೆಳಭಾಗದಲ್ಲಿ ಹೆಲ್ತ್ ಸೆಂಟರ್ ಇದೆ, ಆಮೇಲೆ ಒಂದು ಕಾಫಿ ಶಾಪ್ ಇದೆ, ಮೆಡಿಕಲ್ ಇದೆ. ಈ ಬಿಲ್ಡಿಂಗ್ ಅನ್ನ ಅವರು ಬಾಡಿಗೆ ಕೊಟ್ಟಿದ್ದ ಅಥವಾ ಅವ್ರದೇ ಸ್ವಂತದ್ದ ಅನ್ನುವಂಥದ್ದು ಇನ್ನು ಕೂಡ ಅದರ ಬಗ್ಗೆ ದಾಖಲೆಗಳ ಪರಿಶೀಲನೆಯನ್ನ ಕೂಡ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪುಷ್ಪ ಅವರ ನಿವಾಸದಲ್ಲೇ ಸುಮಾರು 1.5 kg ಬಂಗಾರ ಸಿಕ್ಕಿದೆ. ಅದರ ಮೌಲ್ಯ ಸುಮಾರು 1.5 ಕೋಟಿ ಆಗುತ್ತೆ. ಅನಂತರ ಬೆಳ್ಳಿ ಸಿಕ್ಕಿದೆ, ದುಬಾರಿ ವಾಚ್ಗಳು ಕೂಡ ಸಿಕ್ಕಿದಾವೆ. ಇನ್ನೊಂದು ಪ್ರವೀಣ್ ಶ್ರೀಹರಿ ಏನಿದ್ದಾರೆ ಅವರ ನಿವಾಸದಲ್ಲಿ ಕೂಡ ಅವ್ರದ್ದು 21 ಎಕರೆ
ಎಸ್ಟೇಟ್ ಸಿಕ್ಕಿದೆ ಅಂದ್ರೆ ಆಸ್ತಿ ಹೊಂದಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರ ಎಸ್ಟೇಟ್ ಮೇಲೆ ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಫಾರ್ಮ್ ಹೌಸ್ ಮೇಲೆ ದಾಳಿಯನ್ನ ನಡೆಸಿ ಅಲ್ಲೂ ಕೂಡ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರವೀಣ್ ಶ್ರೀಹರಿ ಅವರ ಮಹಾಲಕ್ಷ್ಮಿ ಲೇಔಟ್ ನಲ್ಲಿರುವಂತಹ ನಿವಾಸದ ಮೇಲೂ ಕೂಡ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಈ ಬೆಂಗಳೂರಿನ 3 ದಾಳಿಗಳೇನಿದಾವೆ ಇವೆಲ್ಲವನ್ನ ಮಾನಿಟರ್ ಮಾಡುವಂತ ಕೆಲಸವನ್ನ ಲೋಕಾಯುಕ್ತ SP ಶಿವಪ್ರಕಾಶ್ ದೇವರಾಜ್ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಈಗ ಸದ್ಯ ಲಭ್ಯವಾಗ್ತಾ ಇರುವಂತದ್ದು ಪುಷ್ಪ ಮನೆಯಲ್ಲಿ ಸುಮಾರು 7.5 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳನ್ನ ಕೇಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಪ್ರವೀಣ್ ಶ್ರೀಹರಿ ಅವರ ಮನೆಯಲ್ಲಿ ಕೂಡ 21 ಎಕರೆ ಎಸ್ಟೇಟ್ ಫಾರ್ಮ್ ಹೌಸ್ ಏನಿದೆ ಅದರ ಬಗ್ಗೆ ಮಾಹಿತಿಯನ್ನ ಅವರು ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಟ್ಟು ಬೆಂಗಳೂರಿನ 14 ಕಡೆ 3 ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು 14 ಕಡೆ ಈ ರೇಡ್ ಆಗಿದೆ. ಇದರಲ್ಲಿ ಕಂಪ್ಲೀಟ್ ಆಗಿ ಏನೆಲ್ಲ ಸಿಕ್ಕಿದೆ ಅನ್ನುವಂಥದ್ದನ್ನ ಲೋಕಾಯುಕ್ತ ಅಧಿಕಾರಿಗಳು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ಮಾಧ್ಯಮ ಪ್ರಕಟಣೆಯನ್ನ ಕೂಡ ಹೊರಡಿಸಿ ಅವರ ವಿರುದ್ಧ ಪ್ರಕರಣವನ್ನ ಕೂಡ ದಾಖಲಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ವಿದ್ಯಾ, ಥ್ಯಾಂಕ್ ಯು ಧ್ರುವ ಡೀಟೇಲ್ಸ್ಗೆ. ಓಕೆ, ಬೆಳಬೆಳಗ್ಗೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯದ ಹಲವು ಕಡೆ ರೇಡನ್ನು ಮಾಡಿದ್ದಾರೆ. ರೇಡ್ ಮಾಡಿದ ಸಂದರ್ಭದಲ್ಲಿ ಎಲ್ಲಿ ಭ್ರಷ್ಟಾಚಾರದ ವಾಸನೆ ಅಥವಾ ಅದರ ಆರೋಪ ಕೇಳಿಬಂದಿತ್ತೋ ಆ ಅಧಿಕಾರಿಗಳ ನಿವಾಸದಲ್ಲಿ ಕೆಲವು ಕಡೆ ಹಣ ಸಿಕ್ಕಿದೆ, ಚಿನ್ನಾಭರಣ ಸಿಕ್ಕಿದೆ, ಡಾಕ್ಯುಮೆಂಟ್ಸ್ಗಳು, ಆಸ್ತಿಯ ಪತ್ರಗಳು ಸಿಕ್ಕಿದೆಯಂತೆ. ಲೆಕ್ಕಾಚಾರ ಹಾಕ್ತಾರೆ, ತಾಳೆ ಹಾಕ್ತಾರೆ. ಬಟ್ ನಾನು ಅವಾಗಲೇನು ಹೇಳಿದ್ದದೆ, ಈಗಲೂ ಕೇಳ್ತಾ ಇರೋದೇ, ಲೋಕಾಯುಕ್ತ ಅಧಿಕಾರಿಗಳು ತಿಂಗಳಿಗೆ 2-3 ಬಾರಿ ಅಂತ ರೇಡ್ ಮಾಡ್ತಾ ಇರ್ತೀರಿ. ಎಷ್ಟು ಪ್ರಕರಣಗಳಿಗೆ ಲಾಜಿಕಲ್ ಎಂಟ್ ಕೊಟ್ಟಿದ್ದೀರಿ? ಯಾಕೆ ಹಲವು ಪ್ರಕರಣಗಳಿಗೆ ಲಾಜಿಕಲ್ ಎಂಟ್ ಕೊಡೋಕ್ಕಾಗಿಲ್ಲ? ಇದು ಪ್ರಶ್ನೆ.